ನಾವು ಸಾಮಾನ್ಯವಾಗಿ ಮೆಡಿಕಲ್ ಡಯಾಗ್ನೋಸಿಸ್ ಅಂದ್ರೆ ಆ ವೈದ್ಯಕೀಯ ರೋಗ ನಿರ್ಣಯದ ಬಗ್ಗೆ ಮಾತಾಡುವಾಗ ಅಲ್ಲೊಂದೊಂಥರ ಕರಾರುವಕ್ಕಾದ ನಿಖರತೆಯನ್ನ ನಿರೀಕ್ಷೆ ಮಾಡ್ತೀವಿ ಅಲ್ವಾ? ಹೌದು. ಒಂಥರ ಎಂಜಿನಿಯರಿಂಗ್ ಇದ್ದ ಹಾಗೆ ಇರುತ್ತೆ ಅದು. ಕರೆಕ್ಟ್. ಈಗ ನಿಮ್ಮ ಕೈ ಮೂಳೆ ಮುರಿದ್ರೆ ಎಕ್ಸ್ರೇ ತೆಗಿತಾರೆ. ಆ ಮುರಿದ ಬಿಳಿ ರೇಖೆ ಸ್ಪಷ್ಟವಾಗಿ ಕಣ್ಣಿಗೆ ಕಾಣುತ್ತೆ. ಡಾಕ್ಟರ್ ಆ ಎಕ್ಸ್ರೇ ಶೀಟ್ ಕಡೆ ಬೆರಳು ತೋರಿಸಿ ಆಕ್ಚುಲಿ ಇಲ್ಲಿದೆ ನೋಡಿ ಸಮಸ್ಯೆ, ಇದನ್ನೇ ಫಿಕ್ಸ್ ಮಾಡ್ಬೇಕು ಅಂತ ಹೇಳ್ತಾರೆ. ಇದು ನೋಡೋಕೆ ಎಷ್ಟು ಬ್ಲಾಕ್ ಅಂಡ್ ವೈಟ್ ಆಗಿರುತ್ತೆ ಅಲ್ವಾ? ಹೌದು. ಮತ್ತು ಆ ಕಪ್ಪು ಬಿಳುಪಿನ ಸ್ಪಷ್ಟತೆಯೇ ನಮಗೊಂದು ರೀತಿಯ ನೆಮ್ಮದಿ ಕೊಡುತ್ತೆ. ಸಮಸ್ಯೆ ಇದೆಯೋ ಇಲ್ವೋ ಅನ್ನೋದು ಕಣ್ಣಿಗೆ ಕಾಣುವ ಹಾಗಿರುತ್ತೆ. ಎಕ್ಸಾಕ್ಟ್ಲಿ. ಯಂತ್ರಗಳು ನಮಗೆ ಈ ಡಿಟರ್ಮಿನಿಸಮ್ ಈ ನಿಖರತೆಯನ್ನ ಕೊಡ್ತವೆ. ನಾವೆಲ್ಲರೂ ಪ್ರಪಂಚವನ್ನ ಇದೇ ರೀತಿ ಕ್ಯಾಟಗರಿಗಳಾಗಿ ವಿಂಗಡಿಸಲು ಇಷ್ಟಪಡ್ತೀವಿ. ಆದ್ರೆ ಇದೇ ಆಸ್ಪತ್ರೆಯಲ್ಲಿ ನೀವು ಸೈಕಿಯಾಟ್ರಿ ಅಥವಾ ನ್ಯೂರಾಲಜಿ ವಾರ್ಡ್ಗೆ ಹೋದ್ರೆ ಕಥೆನೇ ಬೇರೆ ಆಗಿರುತ್ತೆ. ಖಂಡಿತ. ಅಲ್ಲಿ ಎಕ್ಸ್ರೇಗಳು ಕೆಲಸ ಮಾಡಲ್ಲ. ಹೌದು. ಮಾನಸಿಕ ಆಘಾತಗಳು ಅಥವಾ ಬಿಹೇವಿಯರಲ್ ಸಮಸ್ಯೆಗಳ ಜಗತ್ತಿಗೆ ಕಾಲಿಟ್ರೆ ಇದ್ದಕ್ಕಿದ್ದಂತೆ ಆ ಎಕ್ಸ್ರೇ ಯಂತ್ರಗಳೆಲ್ಲ ವೇಸ್ಟೆ. ಒಬ್ಬ ಪೇಷಂಟ್ನ ಡಿಪ್ರೆಷನ್ ಎಕ್ಸ್ರೇಯಲ್ಲಿ ಕಾಣಲ್ಲ ಅಲ್ವಾ? ಕರೆಕ್ಟ್. ರೋಗ ನಿರ್ಣಯದ ಜಗತ್ತು ಒಮ್ಮೆಗೆ ಮಂಕಾಗಿ ಒಂಥರ ಗ್ರೇ ಏರಿಯಾಗಳಿಂದ ತುಂಬಿ ಹೋಗುತ್ತೆ. ಇದನ್ನ ಮೆಷಿನ್ ಬಳಸಿ ಅಳಿಯೋಕ್ಕಾಗಲ್ಲ. ಎಕ್ಸಾಕ್ಟ್ಲಿ. ಮತ್ತು ನಮ್ಮ ಕಾನೂನು ವ್ಯವಸ್ಥೆ ಕೂಡ ಸ್ವಲ್ಪ ಮಟ್ಟಿಗೆ ಈ ಸೈಕ್ಯಾಟ್ರಿ ವಾರ್ಡ್ ಇದ್ದ ಹಾಗೆ. ಮನುಷ್ಯರ ನಡವಳಿಕೆ, ಸನ್ನಿವೇಶ, ಆ ಉದ್ದೇಶ ಇದೆಲ್ಲವನ್ನೂ ನೋಡಿ ತೀರ್ಮಾನ ಮಾಡ್ಬೇಕಾಗತ್ತೆ. ಹೌದು. ಅಲ್ಲಿ ಕೇವಲ ಒಂದು ಫಾರ್ಮ್ಯುಲಾ ಹಾಕೋಕ್ಕಾಗಲ್ಲ. ಬಟ್ ಈಗೇನಾಗ್ತಿದೆ ಅಂದ್ರೆ ನಮ್ಮ ದೇಶದಲ್ಲಿ ಈ ಕಾನೂನಿನ ಅಸ್ಪಷ್ಟತೆಯನ್ನ ಎಕ್ಸ್ರೇ ಯಂತ್ರದಂತಹ ಕರಾರುವಕ್ಕಾದ ಸಾಫ್ಟ್ವೇರ್ ಕೋಡಾಡಿ ಬದಲಾಯಿಸೋ ಪ್ರಯತ್ನಗಳು ನಡೀತಿವೆ. ಸೊ ಈ ಆಳವಾದ ವಿಶ್ಲೇಷಣೆಯಲ್ಲಿ ಇವತ್ತಿನ ನಮ್ಮ ಡೀಪ್ ಡೈವ್ನಲ್ಲಿ ನಾವು ಚರ್ಚೆ ಮಾಡ್ತಿರೋದೇ ಈ ಪ್ರಯತ್ನದ ಬಗ್ಗೆ. ಹೌದು. ಎಕನಾಮಿಕ್ ಟೈಮ್ಸ್ ಪತ್ರಿಕೆಯಲ್ಲಿ ಇತ್ತೀಚೆಗೆ ಪ್ರಕಟವಾದ ಒಂದು ವರದಿಗೆ ಪ್ರತಿಕ್ರಿಯೆಯಾಗಿ ಬಂದಿರುವ ಒಂದು ಸುದೀರ್ಘವಾದ ಮತ್ತು ವಿಮರ್ಶಾತ್ಮಕ ಲೇಖನವನ್ನು ನಾವು ರೆಫರೆನ್ಸ್ ಆಗಿ ತಗೊಂಡಿದ್ದೀವಿ. ಆಕ್ಚುಲಿ ಇದು ಭಾರತದ ಹೊಸ ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಆಕ್ಟ್ ಆ ಡಿಪಿಡಿಪಿಎ ನಿಯಮಗಳನ್ನ ಆಟೋಮೇಟೆಡ್ ಸಾಫ್ಟ್ವೇರ್ ಕೋಡ್ಗಳಾಗಿ ಯಂತ್ರದ ಭಾಷೆಯಾಗಿ ಪರಿವರ್ತಿಸುವ ಲಾ ಟು ಕೋಡ್ ಪರಿಕಲ್ಪನೆ ಬಗ್ಗೆ ಇದೆ. ಭಾರತ ಸರ್ಕಾರದ ಐಟಿ ಸಚಿವಾಲಯ ಮೈಟಿ ಎಐ ಆಧಾರಿತ ಸೈಬರ್ ಬೆದರಿಕೆಗಳನ್ನು ಎದುರಿಸಲು ಕಾನೂನನ್ನ ನೇರವಾಗಿ ಅಲ್ಗಾರಿದಮ್ಗಳಾಗಿ ಪರಿವರ್ತಿಸುವ ಐಡಿಯಾನ್ನ ಪರಿಶೀಲಿಸ್ತಿದ ಅಂತೆ ಆ ರಿಪೋರ್ಟ್ ಹೇಳುತ್ತೆ. ಕರೆಕ್ಟ್. ಸೊ ಈ ಕಾನೂನಿನ ಸಂಕೀರ್ಣತೆಗಳನ್ನ ಯಂತ್ರದ ಭಾಷೆಗೆ ಕೋಡ್ಗೆ ಅನುವಾದ ಮಾಡುವುದು ನಿಜಕ್ಕೂ ಭವಿಷ್ಯದ ರಕ್ಷಣಾ ಕವಚವೇ ಅಥವಾ ಇದೊಂದು ದೊಡ್ಡ ಆಡಳಿತಾತ್ಮಕ ದುರಂತಕ್ಕೆ? ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕೋದೇ ಈ ವಿಶ್ಲೇಷಣೆಯ ಉದ್ದೇಶ. ಸೊ ಮೊದಲಿಗೆ ಈ ಲಾ ಟು ಕೋಡ್ ಅನ್ನೋ ಹೊಸ ಐಡಿಯಾ ಯಾಕೆ ಹುಟ್ಕೊಳ್ತು ಅನ್ನೋದನ್ನ ನೋಡೋಣ. ಲೇಖಕರು ಇಲ್ಲಿ ಆಂಥ್ರೋಪಿಕ್ಸ್ ಮೆಥಾಡ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಬಗ್ಗೆ ಮಾತಾಡ್ತಾರೆ. ಏನಿದು ಆಕರ್ಷಕ ತರ್ಕ? ಇದ್ರ ಹಿಂದಿನ ಲಾಜಿಕ್ ಏನು? ಆಕ್ಚುಲಿ ಈ ಆಕರ್ಷಕ ತರ್ಕ ಶುರುವಾಗುವುದೇ ಭಯದಿಂದ. ಈ ಆಂಥ್ರೋಪಿಕ್ಸ್ ಮಿಥೋಸ್ ಅನ್ನೋದು ಅದೊಂದು ಎಐ ಥ್ರೆಟ್ ಮಾಡೆಲ್. ಓಕೆ, ಬೆದರಿಕೆಯ ಮಾದರಿ. ಹೌದು. ಭವಿಷ್ಯದ ಸೈಬರ್ ಬೆದರಿಕೆಗಳು ಹೇಗಿರ್ತವೆ ಅಂತ ಊಹಿಸುವ ಒಂದು ಮಾಡೆಲ್ ಅದು. ಮುಂಚೆ ಎಲ್ಲ ಹ್ಯಾಕರ್ಗಳು ಮ್ಯಾನ್ಯುಯಲ್ ಆಗಿ ಒಂದೊಂದೇ ಸಿಸ್ಟಮ್ಗೆ ಕೂತು ಅಟ್ಯಾಕ್ ಮಾಡ್ತಿದ್ರು. ಕೀಬೋರ್ಡ್ ಮುಂದೆ ಕೂತು. ಎಕ್ಸಾಕ್ಟ್ಲಿ. ಆದ್ರೆ ಈಗ ಬರುವ ಎಐ ಬೆದರಿಕೆಗಳು ಯಂತ್ರದ ವೇಗದಲ್ಲಿ ಆ ಮೆಷಿನ್ ಸ್ಪೀಡ್ನಲ್ಲಿ ದಾಳಿ ಮಾಡ್ತವೆ. ನೀವೊಂದು ಕಾಫಿ ಕುಡಿದು ಬರೋ ಅಷ್ಟರಲ್ಲಿ ಆ ಎಐ ಸಾವಿರಾರು ಫಿಶಿಂಗ್ ಇಮೇಲ್ಗಳನ್ನ ಕಳಿಸಿರುತ್ತೆ. ಹೌದು. ಸಾವಿರಾರು ಇಮೇಲ್ ಕಳಿಸಿ ನೂರಾರು ಸರ್ವರ್ಗಳ ವೀಕ್ನೆಸ್ ಹುಡುಕಿ ಡೇಟಾ ಕತ್ಕೊಂಡು ಹೋಗಿರುತ್ತೆ. ಹೀಗಿರುವಾಗ ನಮ್ಮ ಭದ್ರತಾ ವ್ಯವಸ್ಥೆ ಅಥವಾ ಕಾನೂನು ಜಾರಿ ಮಾಡುವ ಪ್ರಕ್ರಿಯೆ ಮನುಷ್ಯರ ಸ್ಪೀಡ್ನಲ್ಲೇ ಇದ್ರೆ ನಾವು ಖಂಡಿತ ಸೋಲ್ತೀವಿ. ಸೊ ಆಡಳಿತ ಮತ್ತು ರೂಲ್ಸ್ ಕೂಡ ಅದೇ ಮಷೀನ್ ಸ್ಪೀಡ್ಗೆ ಅಪ್ಗ್ರೇಡ್ ಆಗಬೇಕು ಅನ್ನೋದು ಈ ಲಾ ಟು ಕೋಡ್ ಹಿಂದಿರುವ ಲಾಜಿಕ್. ಕರೆಕ್ಟ್. ಇದು ಕೇಳೋಕೆ ಬಹಳ ಲಾಜಿಕಲ್ ಅಂತ ಅನ್ಸುತ್ತೆ. ಆದರೆ ಇದನ್ನ ನಾನು ಬೇರೆ ರೀತಿಯಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ತಿದ್ದೀನಿ. ನಾವೆಲ್ಲ ಕಾರುಗಳನ್ನ ಆಟೋಮ್ಯಾಟಿಕ್ ಮಾಡೋದ್ರ ಬಗ್ಗೆ ಕೇಳಿದ್ದೀವಿ. ಬಟ್ ಈ ಕಾನ್ಸೆಪ್ಟ್ ನೋಡಿದ್ರೆ ರಸ್ತೆಯಲ್ಲಿ ನಿಂತಿರುವ ಟ್ರಾಫಿಕ್ ಪೊಲೀಸರನ್ನೇ ರೋಬೋಟ್ಗಳನ್ನಾಗಿ ಮಾಡಿದ ಹಾಗೆ ಕಾಣ್ತಿದೆ. ವಾ, ಇದೊಂದು ಒಳ್ಳೆ ಹೋಲಿಕೆ ಅಲ್ವಾ? ಈಗ ಇಮ್ಯಾಜಿನ್ ಮಾಡಿ, ಒಂದು ಟ್ರಾಫಿಕ್ ಸಿಗ್ನಲ್ ಅಲ್ಲಿ ರೆಡ್ ಲೈಟ್ ಆನ್ ಆಗಿದೆ. ನಿಯಮದ ಪ್ರಕಾರ ಯಾರೂ ಕ್ರಾಸ್ ಮಾಡುವಂತಿಲ್ಲ. ಆದರೆ ಹಿಂದನಿಂದ ಒಂದು ಆಂಬ್ಯುಲೆನ್ಸ್ ಬರ್ತಿದೆ. ಎಮರ್ಜೆನ್ಸಿ. ಹೌದು. ಮನುಷ್ಯ ಟ್ರಾಫಿಕ್ ಪೊಲೀಸ್ ಆಗಿದ್ರೆ ತಕ್ಷಣ ಆ ನಿಯಮವನ್ನ ಸ್ವಲ್ಪ ಸಡಿಲಿಸಿ ಮುಂದಿರುವ ಗಾಡಿಗಳಿಗೆ ಆ ಸಿಗ್ನಲ್ ಜಂಪ್ ಮಾಡಿ ಆಂಬ್ಯುಲೆನ್ಸ್ಗೆ ದಾರಿ ಬಿಡೋಕ್ ಹೇಳ್ತಾರೆ. ಆದ್ರೆ ಅಲ್ಲೊಂದು ಸಾಫ್ಟ್ವೇರ್ ರೋಬೋಟ್ ಇದ್ರೆ ಅದು ಯಾರು ರೆಡ್ ಲೈಟ್ ಕ್ರಾಸ್ ಮಾಡಿದ್ರೋ ಆಟೋಮ್ಯಾಟಿಕ್ ಆಗಿ ದಂಡ ಹಾಕತ್ತೆ. ಎಕ್ಸಾಕ್ಟ್ಲಿ. ಆ ಯಂತ್ರಕ್ಕೆ ಸಂದರ್ಭ ಅರ್ಥ ಆಗಲ್ಲ. ಕರೆಕ್ಟ್. ಆ ರೋಬೋಟ್ ಪೊಲೀಸ್ಗೆ
ಆಕ್ಚುಲಿ ಎಮರ್ಜೆನ್ಸಿ ಅಂದ್ರೇನು ಅಂತ ಡಿಫೈನ್ ಮಾಡಿ ಕೋಡ್ ಬರ್ದಿರಲ್ಲ. ಲೇಖಕರು ಇಲ್ಲಿ ಎತ್ತುವ ಮುಖ್ಯವಾದ ಪಾಯಿಂಟ್ ಕೂಡ ಇದೆ. ಜೊತೆಗೆ ಕಾನೂನನ್ನ ಸಾಫ್ಟ್ವೇರ್ ಕೋಡ್ ಆಗಿ ಬದಲಾಯಿಸುವ ಜವಾಬ್ದಾರಿಯನ್ನ ಡೇಟಾ ನಿರ್ವಹಿಸುವ ಕಂಪನಿಗಳಿಗೆ ಅಂದ್ರೆ ಪ್ರೈವೇಟ್ ಕಂಪನಿಗಳಿಗೆ ಬಿಡುವುದು ಬೇರೆ, ಸರ್ಕಾರವೇ ಅಂದ್ರೆ ಮೈಟಿಯೇ ಸ್ವತಃ ಆ ಕೋಡ್ ಬರೆಯಲು ಹೊರಟಿರುವುದು ಬೇರೆ. ಒಂದು ರೀತಿ ಸಾಫ್ಟ್ವೇರ್ ಕಂಪನಿಯ ಪಬ್ಲಿಕ್ ರಿಲೇಷನ್ಸ್ PR ತಂತ್ರವಾಗಿರಬಹುದು ಅಂತ ಲೇಖಕರಿಗೆ ಅನುಮಾನ ಇದೆಯಾ? ಹೌದು, ಲೇಖಕರು ಆ ಅನುಮಾನವನ್ನ ವ್ಯಕ್ತಪಡಿಸ್ತಾರೆ. ಯಾಕೆಂದ್ರೆ ಸೈಬರ್ ಭದ್ರತೆಯ ಮೂಲ ನಿಯಮವೇ ಹ್ಯೂಮನ್ ಇನ್ ದ ಲೂಪ್. ಅಂದ್ರೆ ಮನುಷ್ಯನ ಮೇಲ್ವಿಚಾರಣೆ ಇರ್ಲೇಬೇಕು. ಎಕ್ಸಾಕ್ಟ್ಲಿ. AI ಸಾಫ್ಟ್ವೇರ್ಗಳಿಗೆ ಇಡೀ ಕಾನೂನನ್ನು ಅರ್ಥೈಸುವ ಜವಾಬ್ದಾರಿ ಕೊಟ್ರೆ ಅದು ಹ್ಯಾಲುಸಿನೇಟ್ ಮಾಡುವ ರಿಸ್ಕ್ ಇರುತ್ತೆ. ಆಕ್ಚುಲಿ ಈ AI ಹ್ಯಾಲುಸಿನೇಷನ್ ಬಗ್ಗೆ ನಾನ್ ಸಾಕಷ್ಟು ಕೇಳಿದ್ದೀನಿ. ಬಟ್ ಇದು ಕಾನೂನಿನ ವಿಚಾರದಲ್ಲಿ ಹೇಗ್ ಕೆಲಸ ಮಾಡುತ್ತೆ? ಒಂದ್ ಸಾಫ್ಟ್ವೇರ್ ಹೇಗ್ ತಾನಾಗಿಯೇ ಸುಳ್ಳು ಹೇಳೋಕೆ ಸಾಧ್ಯ ಆಗುತ್ತಾ? ಅಂದ್ರೆ ಈ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ಗಳು, ಆ LLMಗಳು ಕೆಲಸ ಮಾಡುವ ರೀತಿಯೇ ಹಾಗಿರುತ್ತೆ. ಅವುಗಳಿಗೆ ಸತ್ಯ ಯಾವುದು ಸುಳ್ಳು ಯಾವುದು ಅಂತ ಗೊತ್ತಿರಲ್ಲ. ಓಕೆ. ಅವು ಕೇವಲ ಹಿಂದಿನ ಪದದ ಆಧಾರದ ಮೇಲೆ ಮುಂದಿನ ಪದ ಯಾವುದು ಬರಬಹುದು ಅಂತ ಪ್ರಾಬಬಿಲಿಟಿ ಅಂದ್ರೆ ಆ ಸಂಭಾವ್ಯತೆ ಮೇಲೆ ಲೆಕ್ಕ ಹಾಕ್ತವೆ ಅಷ್ಟೇ. ಅಮೆರಿಕದಲ್ಲಿ ಆಕ್ಚುಲಿ ಒಂದು ಘಟನೆ ನಡೆತು. ಏನದು? ಕೆಲವು ವಕೀಲರು AI ಬಳಸಿ ವಾದ ಸಿದ್ಧಪಡಿಸಲು ಹೋದಾಗ ಆ AI ಮಾಡೆಲ್ ತನಗೆ ತಾನೇ ಹಿಂದೆಂದೂ ಯಾವತ್ತೂ ನಡೆಯದ ಫೇಕ್ ಕೋರ್ಟ್ ಕೇಸ್ಗಳನ್ನ ಸೃಷ್ಟಿ ಮಾಡಿತ್ತು. ವಾವ್, ಫೇಕ್ ಕೇಸ್? ಹೌದು. ಜಡ್ಜ್ಗಳ ಹೆಸರು, ತೀರ್ಪಿನ ದಿನಾಂಕ ಎಲ್ಲವನ್ನೂ ಕರಾರವಾಗಿ ಪ್ರಿಂಟ್ ಮಾಡಿಕೊಟ್ಟಿತ್ತು. ಆ ವಕೀಲರು ಕೋರ್ಟ್ನಲ್ಲಿ ಸಿಕ್ಕಿಬಿದ್ದು ದೊಡ್ಡ ದಂಡ ಕಟ್ಟಿದ್ರು. ಓ ಮೈ ಗಾಡ್. ಸೊ AIಗೆ ಕಾಂಟೆಕ್ಸ್ಟ್ ಗೊತ್ತಿರಲ್ಲ, ಅದು ಕೇವಲ ಟೆಕ್ಸ್ಟ್ ಜನರೇಟ್ ಮಾಡುತ್ತೆ. ಹೀಗಿರುವಾಗ ಮನುಷ್ಯನ ಹಸ್ತಕ್ಷೇಪ ಇಲ್ಲದೆ AIಗೆ ಇಡೀ ಕಾನೂನನ್ನ ಎಕ್ಸಿಕ್ಯೂಟ್ ಮಾಡೋ ಜವಾಬ್ದಾರಿ ಕೊಡೋದು ಎಷ್ಟು ಡೇಂಜರಸ್ ಅಂತ ನೀವೇ ಯೋಚಿಸಿ. ನಾನು ಇಲ್ಲಿ ಸ್ವಲ್ಪ ಡೆವಿಲ್ಸ್ ಅಡ್ವೊಕೇಟ್ ಆಗಿ ಒಂದು ಕೌಂಟರ್ ಪಾಯಿಂಟ್ ಇಟ್ಟು ಮಾತಾಡ್ತೀನಿ. ನಮಗೆಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ಕಾನೂನು ವ್ಯವಸ್ಥೆ ತುಂಬಾ ಸ್ಲೋ ಅಲ್ವಾ? ಅದು ತುಂಬಾನೇ ಸ್ಲೋ. ವಕೀಲರು ಆ ಕಾನೂನಿನಲ್ಲಿರುವ ಸಣ್ಣಪುಟ್ಟ ಲೂಪ್ ಹೋಲ್ಗಳನ್ನ, ಅಸ್ಪಷ್ಟ ಪದಗಳನ್ನ ಇಟ್ಕೊಂಡು ತಮ್ಮ ಕ್ಲೈಂಟ್ಗಳನ್ನ ಬಚಾವ್ ಮಾಡ್ತಾರೆ. ಈ ಸಮಂಜಸವಾದ, ಸೂಕ್ತವಾದ ಅನ್ನೋ ಪದಗಳನ್ನ ಬಳಸ್ಕೊಂಡು ವರ್ಷಗಟ್ಲೆ ವಾದ ಮಾಡ್ತಾರೆ. ಹೀಗಿರುವಾಗ ಕೋಡ್ನ ನಿಖರತೆ ಅಂದ್ರೆ ಮ್ಯಾಥಮ್ಯಾಟಿಕ್ಸ್ನ ಆ ಡಿಟರ್ಮಿನಿಸಮ್ ಈ ವ್ಯವಸ್ಥೆಯನ್ನೇ ಕ್ಲೀನ್ ಮಾಡುತ್ತೆ ಅಲ್ವಾ? ತಪ್ಪು ಮಾಡುವ, ಲಂಚ ಪಡೆಯುವ, ಲೂಪ್ ಹೋಲ್ ಹುಡುಕುವ ಮನುಷ್ಯರಿಗಿಂತ ರೂಲ್ಸ್ ಪ್ರಕಾರವೇ ಕೆಲಸ ಮಾಡುವ ಯಂತ್ರಗಳು ಉತ್ತಮ ಅಂತ ಸಾಮಾನ್ಯ ಜನರಿಗೆ ಅನ್ಸುವುದು ಸಹಜ ಆನೆ. ಲೇಖಕರು ಈ ನಿಖರತೆ ಯಾಕೆ ಅಪಾಯಕಾರಿ ಅಂತಿದ್ದಾರೆ? ಇದು ಮೇಲ್ನೋಟಕ್ಕೆ ಬಹಳ ಲಾಜಿಕಲ್ ಅಂತ ಅನ್ಸಿದ್ರು, ಇದರ ವಿನ್ಯಾಸದಲ್ಲೇ ಆ ಸ್ಟ್ರಕ್ಚರಲ್ ಫ್ಲಾದಲ್ಲೇ ಒಂದು ದೊಡ್ಡ ದೋಷ ಇದೆ. ಓಕೆ, ಅದೇನು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕೇನೆಂದ್ರೆ, ಕಾನೂನಿನ ಭಾಷೆ ಆಕಸ್ಮಿಕವಾಗಿ ಅಸ್ಪಷ್ಟವಾಗಿರಲ್ಲ. ಆ ಅಸ್ಪಷ್ಟತೆ ಅಥವಾ ಫ್ಲೆಕ್ಸಿಬಿಲಿಟಿ ಉದ್ದೇಶಪೂರ್ವಕವಾಗಿಯೇ ಇರುತ್ತೆ. ಬೇಕು ಅಂತಾನೆ ಹಾಗೆ ಬರೆದಿರ್ತಾರೆ. ಹೌದು. ಶಾಸಕಾಂಗ ಒಂದು ಕಾನೂನು ಬರೆಯುವಾಗ ಭವಿಷ್ಯದ ಲೆಕ್ಕವಿಲ್ಲದಷ್ಟು ಬೇರೆ ಬೇರೆ ಸನ್ನಿವೇಶಗಳನ್ನ ಮೊದಲೇ ಊಹಿಸಲು ಸಾಧ್ಯವಿಲ್ಲ. ಈಗ ಈ DPDPA ಕಾಯ್ದೆಯನ್ನ ತಗೊಳ್ಳಿ. ಅದರಲ್ಲಿ ಸಮಂಜಸವಾದ ಭದ್ರತಾ ಕ್ರಮಗಳು ರೀಸನೇಬಲ್ ಸೆಕ್ಯೂರಿಟಿ ಸೇಫ್ ಗಾರ್ಡ್ಸ್ ಅಂತ ಒಂದು ಪದ ಇದೆ. ಓಕೆ. ಈಗ ನಿಮ್ಮ ಏರಿಯಾದಲ್ಲಿರುವ ಒಂದು ಸಣ್ಣ ಬೇಕರಿ ಕಸ್ಟಮರ್ ಡೇಟಾ ಇಟ್ಕೊಂಡಿರ್ತಾರೆ. ಹಾಗೆ HDFC ಬ್ಯಾಂಕ್ ಕೂಡ ಕಸ್ಟಮರ್ ಡೇಟಾ ಇಟ್ಕೊಂಡಿರ್ತಾರೆ. ಇಬ್ಬರಿಗೂ ಸಮಂಜಸವಾದ ಭದ್ರತೆ ಒಂದೇನಾ? ಖಂಡಿತ ಅಲ್ಲ. ಬೇಕರಿಯವರು ಒಂದು ಎಕ್ಸೆಲ್ ಶೀಟ್ಗೆ ಪಾಸ್ವರ್ಡ್ ಹಾಕಿದ್ರೆ ಅದು ಸಮಂಜಸ. ಆದ್ರೆ ಬ್ಯಾಂಕ್ ಹಾಗೆ ಮಾಡಿದ್ರೆ ಅದು ಕ್ರೈಮ್ ಆಗತ್ತೆ. ಮನುಷ್ಯರಾದ ನಮಗೆ ಈ ವ್ಯತ್ಯಾಸ ಈಸಿಯಾಗಿ ಗೊತ್ತಾಗತ್ತೆ. ಆದರೆ ಆ ಒಂದು ಕೋಡ್ ಆಲ್ಗೊರಿದಮ್ಗಳಲ್ಲಿ ಆ ಸಮಂಜಸ ಅನ್ನೋದನ್ನ ಹೇಗೆ ಡಿಫೈನ್ ಮಾಡುತ್ತೆ? ಎಕ್ಸಾಕ್ಟ್ಲಿ. ವಾವ್, ಇದೊಂದು ಆಕ್ಚುಲಿ ಅದ್ಭುತವಾದ ಪಾಯಿಂಟ್ ಇದು. ಬೇಕರಿಗೂ ಬ್ಯಾಂಕ್ಗೂ ಒಂದೇ ರೂಲ್ ಅಪ್ಲೈ ಮಾಡಿದ್ರೆ ಇಡೀ ಎಕನಾಮಿಯೇ ಕ್ರ್ಯಾಶ್ ಆಗ್ಬೋದು. ಹೌದು. ಆ ಮೂಲ ಲೇಖನದಲ್ಲಿ ಡೇಟಾ ರಿಟೆನ್ಷನ್ ಡೇಟಾ ಉಳಿಸ್ಕೊಳ್ಳುವ ಕೋಡಿನ ಉದಾಹರಣೆ ಕೊಟ್ಟಿದಾರಲ್ಲ, ಅದನ್ನ ನೋಡಿದ್ರೆ ಈ ಪ್ರಾಬ್ಲಮ್ ಇನ್ನಷ್ಟು ಕ್ಲಿಯರ್ ಆಗತ್ತೆ. ಡೇಟಾ ರಿಟೆನ್ಷನ್ ಬಗ್ಗೆ ಕಾನೂನು ಏನ್ ಹೇಳುತ್ತೆ ಡೇಟಾವನ್ನ ಸ್ವೀಕಾರಾರ್ಹ ಅವಧಿಗಿಂತ ಹೆಚ್ಚು ಕಾಲ ಇಟ್ಕೊಳ್ಬಾರ್ದು ಅಂತ. ಪರ್ಮಿಸಿಬಲ್ ಡ್ಯೂರೇಷನ್. ಹೌದು. ಆದ್ರೆ ಇದನ್ನ ಒಂದು ಪ್ರೋಗ್ರಾಮರ್ ಕೋಡ್ ಮಾಡುವಾಗ ಅವರ ಪರಿಸ್ಥಿತಿ ಏನಾಗತ್ತೆ ಯೋಚಿಸಿ. ಅವರು ಸಾಫ್ಟ್ವೇರ್ನಲ್ಲಿ ಇಫ್ ದೆನ್ ಲೂಪ್ ಬರೀಬೇಕು. ಯಾವ ಪ್ರಕಾರದ ಡೇಟಾ, ಯಾವ ಉದ್ದೇಶಕ್ಕಾಗಿ. ಕರೆಕ್ಟ್. 3 ವರ್ಷವಾ? ಸ್ವೀಕಾರಾರ್ಹ ಅವಧಿ ಯಾರ ಪ್ರಕಾರ ಅನ್ನೋದೇ ದೊಡ್ಡ ಪ್ರಶ್ನೆ. ಆ ಪ್ರೋಗ್ರಾಮರ್ಗೆ ಕೋಡ್ ಬರೆಯೋವನಿಗೆ ಇನ್ನೊಂದು ದೊಡ್ಡ ತಲೆನೋವು ಎದುರಾಗುತ್ತೆ. ಬ್ಯಾಕಪ್ ಡೇಟಾ ಕಥೆ ಏನು? ಲಾಗ್ ಫೈಲ್ಗಳನ್ನ ಅಳಿಸ್ಬೇಕಾ? ಈಗ ಇಮ್ಯಾಜಿನ್ ಮಾಡಿ, ಯಾವುದೋ ಒಂದು ಕಂಪನಿ ಮೇಲೆ CBI ಅಥವಾ ಪೊಲೀಸ್ ಇನ್ವೆಸ್ಟಿಗೇಷನ್ ನಡೀತಿದೆ.
ಕೋರ್ಟ್ ಆ ಕಂಪ್ನಿಯ ಡೇಟಾವನ್ನ ಪ್ರಿಸರ್ವ್ ಮಾಡೋಕೆ ಹೇಳಿರುತ್ತೆ. ಲೈಕ್ ಲಿಟಿಗೇಷನ್ ಹೋಲ್ಡ್ ಅಂತಾರಲ್ಲ ಹಾಗೆ. ಓಕೆ. ಬಟ್ ಆ ಕೋಡ್ಗೆ ಇದು ಗೊತ್ತಿರಲ್ಲ ಅಲ್ವಾ? ಹೌದು. ಸರ್ಕಾರ ಕೊಟ್ಟಿರೋ ಆ ಲಾ ಟು ಕೋಡ್ ಸಾಫ್ಟ್ವೇರ್ 3 ವರ್ಷ ಆಯ್ತು, ಸ್ವೀಕಾರಾರ್ಹ ಅವಧಿ ಮುಗೀತು ಅಂತ ಹೇಳಿ ಆಟೋಮ್ಯಾಟಿಕ್ ಆಗಿ ಆ ಡೇಟಾ ಎಲ್ಲ ಅಳಿಸಾಕಿದ್ರೆ ಯಾರ್ ಹೊಣೆ? ಇದು ನಿಜಕ್ಕೂ ಡೇಂಜರಸ್. ಇದು ಯಂತ್ರಕ್ಕೆ ಅರ್ಥವಾಗದ ಮನುಷ್ಯನ ವಿವೇಚನೆ. ಯುರೋಪಿನ ಅತ್ಯಂತ ಕಟ್ಟುನಿಟ್ಟಿನ GDPR ಕಾಯ್ದೆ 2018ರಿಂದ ಜಾರಿಯಲ್ಲಿದೆ. ಅದಲ್ಲೇ ಆ ಲೆಜಿಟಿಮೇಟ್ ಇಂಟ್ರೆಸ್ಟ್ ಅಂದ್ರೆ ನ್ಯಾಯಸಮ್ಮತ ಆಸಕ್ತಿ ಎಂದರೇನು ಅನ್ನೋದರ ಬಗ್ಗೆ ಇಂದಿಗೂ ಪ್ರಪಂಚದ ಬೆಸ್ಟ್ ಲಾಯರ್ಗಳ ನಡುವೆ ಒಮ್ಮತ ಇಲ್ಲ. ಅಂದ್ರೆ ಮನುಷ್ಯರಿಗೆ ಕನ್ಫ್ಯೂಷನ್ ಇದೆ. ಎಕ್ಸಾಕ್ಟ್ಲಿ. ಹೀಗಿರುವಾಗ ಕೋಡ್ಗಳಿಗೆ ಈ ಗ್ರೇ ಏರಿಯಾಗಳನ್ನ ಹ್ಯಾಂಡಲ್ ಮಾಡುವ ಆ ಕೆಪಾಸಿಟಿಯೇ ಇರಲ್ಲ. ಬಟ್ ವೇಟ್, ಇನ್ ಕೇಸ್ ಕೋಡ್ ನಿಖರವಾಗಿ ಕೆಲಸ ಮಾಡಿದ್ರೂ ಆ ಸಾಫ್ಟ್ವೇರ್ನ ಕೋಡ್ನಲ್ಲೇ ಒಂದು ಸಣ್ಣ ಬಗ್ ಇದ್ರೆ ಏನಾಗತ್ತೆ? ಇದು ಬಹಳ ಮುಖ್ಯವಾದ ವಿಚಾರ. ನಾವು ಕೋರ್ಟ್ನರುವ ವಕೀಲರ ಪಡೆಯನ್ನ ಆಕ್ಚುಲಿ ಆರ್ಮಿ ಆಫ್ ಲಾಯರ್ಸ್ ಅಂತ ಎಷ್ಟೇ ಟೀಕೆ ಮಾಡಿದ್ರು ಅವರೇ ನಮ್ಮ ಕಾನೂನು ವ್ಯವಸ್ಥೆಯ ಪ್ರಾಥಮಿಕ ಎರರ್ ಕರೆಕ್ಷನ್ ಮೆಕ್ಯಾನಿಸಮ್ ಇದ್ದ ಹಾಗೆ ಅಲ್ವಾ? ಹೌದು, ದೋಷ ತಿದ್ದುವ ವ್ಯವಸ್ಥೆ ಅದು. ಲಾಯರ್ಗಳು ವಾದ ಮಾಡ್ತಾರೆ, ಪ್ರತಿವಾದ ಮಾಡ್ತಾರೆ, ಜಡ್ಜ್ ಪ್ರಶ್ನೆ ಕೇಳ್ತಾರೆ. ಈ ಇಡೀ ಪ್ರಕ್ರಿಯೆಯಲ್ಲೇ ತಪ್ಪುಗಳು ಫಿಲ್ಟರ್ ಆಗ್ತವೆ. ಆದ್ರೆ ಆ ಸಾಫ್ಟ್ವೇರ್ ಕೋಡ್ ಈ ಇಡೀ ಡಿಬಗ್ಗಿಂಗ್ ವ್ಯವಸ್ಥೆಯನ್ನ ಕಿತ್ತು ಹಾಕುತ್ತೆ ಅಲ್ವಾ? ಹೌದು. ಇದನ್ನೇ ಆ ಲೇಖನದಲ್ಲಿ ಆಕ್ಚುಲಿ ಮೆಟಾ ಅಕೌಂಟಬಿಲಿಟಿ ಗ್ಯಾಪ್ ಅಂತ ಕರೆದಿರೋದು. ಅಂದ್ರೆ ಹೊಣೆಗಾರಿಕೆಯ ಕೊರತೆ. ಕರೆಕ್ಟ್. ಸಾಫ್ಟ್ವೇರ್ ಕೋಡ್ಗಳಿರುವ ದೊಡ್ಡ ಪ್ರಾಬ್ಲಮ್ ಅಂದ್ರೆ ಒಂದು ಸಣ್ಣ ತೀರ ಸಣ್ಣ ತಪ್ಪು ನಡೆದರೂ ಅದು ಏಕಕಾಲಕ್ಕೆ ಲಕ್ಷಾಂತರ ಟ್ರಾನ್ಸಾಕ್ಷನ್ಸ್ಗಳಲ್ಲಿ ಕ್ಯಾಸ್ಕೇಡ್ ಆಗತ್ತೆ. ಉದಾಹರಣೆಗೆ ಈಗ DBDPA ಕಾಯ್ದೆಯಲ್ಲಿ ನಿಯಮ ಉಲ್ಲಂಘನೆಗೆ 250 ಕೋಟಿ ರೂಪಾಯಿವರೆಗೂ ದೊಡ್ಡ ದಂಡ ಹಾಕುವ ಅವಕಾಶ ಇದೆ. ಈಗ ಊಹಿಸಿ, ಓಕೆ, ಯಾವುದೋ ಒಂದು ಇ-ಕಾಮರ್ಸ್ ಸ್ಟಾರ್ಟ್ಅಪ್ ಈ ಲಾ ಟು ಕೋಡ್ API ಬಳಸ್ತಿದೆ. ಆ ಸಾಫ್ಟ್ವೇರ್ನಲ್ಲಿರುವ ಒಂದು ಸಣ್ಣ ಗ್ಲಿಚ್ ಅಥವಾ ಬಗ್ನಿಂದಾಗಿ ಕಸ್ಟಮರ್ಗಳ ಕನ್ಸೆಂಟ್ ಲಾಗ್ಗಳು ಅಂದ್ರೆ ಆ ಒಪ್ಪಿಗೆಯ ಲಾಗ್ಗಳು ತಪ್ಪಾಗಿ ಡಿಲೀಟ್ ಆಗ್ತವೆ. ಅಥವಾ ಆ ರೆಗ್ಯುಲರ್ ಡೇಟಾವನ್ನ ಹೈಲಿ ಸೆನ್ಸಿಟಿವ್ ಅಂತ ತಪ್ಪಾಗಿ ಕ್ಲಾಸಿಫೈ ಮಾಡ್ಬೋದು ಅಲ್ವಾ? ಎಕ್ಸಾಕ್ಟ್ಲಿ. ಹಾಗಾದಾಗ ಆಟೋಮ್ಯಾಟಿಕ್ ಆಗಿ ಆ ಸ್ಟಾರ್ಟ್ಅಪ್ಗೆ ರೂಲ್ಸ್ ಬ್ರೇಕ್ ಮಾಡಿದ್ದೀರಿ ಅಂತ 250 ಕೋಟಿ ದಂಡದ ನೋಟಿಸ್ ಜನರೇಟ್ ಆಗತ್ತೆ. ವಾ, ಕೇವಲ 3 ಸೆಕೆಂಡ್ನಲ್ಲಿ ಒಂದು ಕಂಪನಿ ಬ್ಯಾಂಕ್ರಪ್ಟ್ ಆಗ್ಬೋದು. ಹೌದು. ಮತ್ತು ಇಲ್ಲಿ ಅತಿ ಮುಖ್ಯವಾದ ಪ್ರಶ್ನೆ ಬರೋದು, ಆ 250 ಕೋಟಿ ದಂಡ ಕಟ್ಟೋದು ಯಾರು? ತಪ್ಪು ಮಾಡದ ಆ ಸ್ಟಾರ್ಟ್ಅಪ್ ಕಂಪನಿಯ, ಬೇಸ್ ಕೋಡ್ ಬರದ ಮೈಟಿಯಾ ಅಥವಾ ಆ ಸಾಫ್ಟ್ವೇರ್ ವೆಂಡರ್ ಅಂದ್ರೆ ಮಾರಾಟಗಾರ ಕಂಪನಿಯ? ಇದು ನಿಜಕ್ಕೂ $1 ಬಿಲಿಯನ್ ಪ್ರಶ್ನೆ. ನಮ್ಮ ಕಾನೂನು ವ್ಯವಸ್ಥೆಯಲ್ಲಿ ಈ ಪ್ರಶ್ನೆಗೆ ಉತ್ತರ ಇಲ್ಲ ಅಲ್ವಾ? ಖಂಡಿತ ಇಲ್ಲ. ಯಂತ್ರಗಳು ತಪ್ಪು ಮಾಡಿದ್ರೆ ಜವಾಬ್ದಾರಿ ಯಾರು ತಗೊಳ್ತಾರೆ ಅನ್ನೋದು ಇಂದಿಗೂ ಬಗೆಹರಿಯಲ್ಲ ಒಗ್ಗಟ್ಟು. ಮತ್ತೆ ಹ್ಯಾಕರ್ಸ್ ವಿಚಾರಕ್ಕೆ ಬರೋದಾದ್ರೆ ಲೇಖಕರು ಇಲ್ಲಿ ಆ ಹೊಸ ಸೈಬರ್ ಅಪಾಯಗಳ ಬಗ್ಗೆ ನ್ಯೂ ಅಟ್ಯಾಕ್ ಸರ್ಫೇಸಸ್ ಬಗ್ಗೆ ಮಾತಾಡಿದ್ದಾರೆ. ಅದು ಆಕ್ಚುಲಿ ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ. ಹೇಗೆ? ನಾವು AI ಹ್ಯಾಕರ್ಗಳಿಂದ ರಕ್ಷಣೆ ಪಡೆಯಲು ಕೋಡ್ ಬರೆದ್ರೆ ಹ್ಯಾಕರ್ಗಳು ಈಗ ವಕೀಲರನ್ನೋ ಅಥವಾ ಕೋರ್ಟ್ ಅನ್ನ ಎದುರಿಸುವ ಬದಲು ಅದೇ ಕೋಡ್ನ ದೌರ್ಬಲ್ಯಗಳನ್ನ ಟಾರ್ಗೆಟ್ ಮಾಡ್ತಾರಲ್ವಾ? ಹೌದು, ಅವ್ರಿಗದು ಈಸಿ. ನಾವಿಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡಿಲ್ಲ, ಬದಲಾಗಿ ಬೇರೊಂದು ರೂಪಕ್ಕೆ ಶಿಫ್ಟ್ ಮಾಡಿದ್ದೀವಿ ಅಷ್ಟೇ. ಹ್ಯಾಕರ್ಗಳಿಗೆ ಆ ಸಾಫ್ಟ್ವೇರ್ ಲಾಜಿಕ್ ಗೇಟ್ಗಳನ್ನ ಎಕ್ಸ್ಪ್ಲಾಯ್ಟ್ ಮಾಡುವುದು ಮನುಷ್ಯ ಲಾಯರ್ಗಳನ್ನ ಎದುರಿಸುವುದಕ್ಕಿಂತ ಈಸಿ ಅಲ್ವಾ? ಖಂಡಿತ ಈಸಿ. ಹ್ಯಾಕರ್ಗಳು ಕೋಡ್ನಲ್ಲಿರುವ ಆ ಲೂಪ್ ಹೋಲ್ಗಳನ್ನ ರಿವರ್ಸ್ ಇಂಜಿನಿಯರ್ ಮಾಡಿ ರೂಲ್ಸ್ಗಳನ್ನ ಕಂಪ್ಲೈ ಮಾಡ್ತಿರುವಂತೆಯೇ ಫೇಕ್ ಮಾಡಿ ಡೇಟಾ ಎಗರಿಸ್ಬೋದು. ಇದು ಕೇವಲ ಹ್ಯಾಕಿಂಗ್ ಸಮಸ್ಯೆ ಅಲ್ಲ. ಬದಲಾಗ್ತಿರುವ ಆ ಕಾಲಘಟ್ಟದಲ್ಲಿ ಈ ಕೋಡ್ಗಳು ಹೇಗೆ ಬೇಗ ಹಳೆಯದಾಗ್ತವೆ ಅನ್ನೋದು ಇನ್ನೊಂದು ಮಗ್ಗಲು. ಆಕ್ಚುಲಿ ಕಾನೂನು ಅನ್ನೋದು ಯಾವಾಗ್ಲೂ ಬದಲಾಗ್ತಲೇ ಇರುತ್ತೆ. ಹೌದು. 2023ರಲ್ಲಿ ರಚನೆಯಾದ DPDP ಕಾಯ್ದೆ 2028ರ ಹೊತ್ತಿಗೆ ಸುಪ್ರೀಂ ಕೋರ್ಟ್ನ ತೀರ್ಪುಗಳಿಂದಲೋ ಅಥವಾ ಆ ಸಂಸತ್ತಿನ ತಿದ್ದುಪಡಿಗಳಿಂದಲೋ ಸಂಪೂರ್ಣ ಹೊಸ ಅರ್ಥ ಪಡ್ಕೊಳ್ಬೋದು. ಇದನ್ನ ನಾನು ನಮ್ಮ ಬ್ಯಾಂಕ್ ಅಥವಾ ಗವರ್ಮೆಂಟ್ ಆಫೀಸ್ಗಳಲ್ಲಿರುವ ಆ ಲೆಗಸಿ ಸಾಫ್ಟ್ವೇರ್ಗಳಿಗೆ ಹೋಲಿಸ್ತೇನೆ. ನಾವು ಹೋದಾಗ ಸರ್ವರ್ ಡೌನ್ ಆಗಿದೆ, ಸಿಸ್ಟಮ್ ಸ್ಲೋ ಅಂತಾರಲ್ಲ. ಹೌದು. ಯಾಕಂದ್ರೆ ಆ ಬೇಸ್ ಕೋಡ್ 90ರ ದಶಕದಲ್ಲಿ ಬರ್ದಿರ್ತಾರೆ. ಅದನ್ನ ಅಪ್ಡೇಟ್ ಮಾಡೋದು ಯಾರಿಗೂ ಗೊತ್ತಿರಲ್ಲ. ಕಾನೂನು ಎನ್ನೋದು ಉಸಿರಾಡುವ, ಬೆಳೆಯುವ ಜೀವಂತ ವ್ಯವಸ್ಥೆ. ಆದ್ರೆ ಸಾಫ್ಟ್ವೇರ್ ಒಮ್ಮೆ ಬರೆದು ಇನ್ಸ್ಟಾಲ್ ಮಾಡದ್ಮೇಲೆ ಅದು ಒಂಥರ ಕಲ್ಲಾಗುವ ಶಾಸನ. ಎಕ್ಸಾಕ್ಟ್ಲಿ. ಇದನ್ನೇ ಆಕ್ಚುಲಿ ಟೆಕ್ನಿಕಲ್ ಭಾಷೆಯಲ್ಲಿ ಸಾಫ್ಟ್ವೇರ್ ಆಸಿಫಿಕೇಶನ್ ಅಂತಾರೆ. ಆಸಿಫಿಕೇಶನ್? ಹೌದು, ಆಸಿಫಿಕೇಶನ್ ಅಂದ್ರೆ ಮೂಳೆಯಾಗಿ ಗಟ್ಟಿಯಾಗೋದು ಅಂತ.
ಪ್ರತಿ ಬಾರಿ ಕೋರ್ಟ್ ಹೊಸ ಜಜ್ಮೆಂಟ್ ಕೊಟ್ಟಾಗ್ಲೂ ಭಾರತದಾದ್ಯಂತ ಡಿಪ್ಲಾಯ್ ಆಗಿರುವ ಈ ಸೆಂಟ್ರಲೈಸ್ಡ್ ಕೋಡ್ನ ಅಪ್ಡೇಟ್ ಮಾಡೋದು ಅದೊಂದು ನೈಟ್ಮೇರ್ ಇದ್ದಾಗ. ಮತ್ತು ಅದು ತುಂಬಾ ದುಬಾರಿ ಹಾಗೂ ಡೇಂಜರಸ್ ಕೂಡ. ಖಂಡಿತ. ನಾನಿಲ್ಲಿ ಇನ್ನೊಂದು ವಿಚಾರದ ಬಗ್ಗೆ ಯೋಚಿಸ್ತಿದ್ದೆ. ಈ ಸಾಫ್ಟ್ವೇರ್ನ ಬೇಸ್ ಕೋಡನ್ನ ಯಾರು ಬರೀತಾರೆ ಅನ್ನೋದು ಕೇವಲ ಒಂದು IT ಪ್ರಾಜೆಕ್ಟ್ ಅಲ್ಲ, ಇದೊಂದು ಡೆಮಾಕ್ರೆಟಿಕ್ ಇಶ್ಯೂ. ಹೌದು, ಪ್ರಜಾಪ್ರಭುತ್ವದ ವಿಚಾರ. ಯಾರು ಕೋಡ್ ಬರೆಯುತ್ತಾರೋ ಅವರೇ ಕಾನೂನು ಬರದಂತೆ ಅನ್ನೋ ಮಾತು ಎಷ್ಟು ಸತ್ಯ ಅಲ್ವಾ? ಈ ಪಾಯಿಂಟ್ ಅನ್ನ ಆ ರಿಪೋರ್ಟ್ ಆಕ್ಚುಲಿ ತುಂಬಾ ಸೀರಿಯಸ್ ಆಗಿತ್ತಿದೆ. ಅಧಿಕಾರದ ಕೇಂದ್ರೀಕರಣ ಅಥವಾ ಕಾನ್ಸಂಟ್ರೇಷನ್ ಆಫ್ ಪವರ್ ಅಂತಾರಲ್ಲ, ಅದು ಇಲ್ಲಿದೆ. ಸರ್ಕಾರವೇ ಈ ಬೇಸ್ ಕೋಡ್ ಬರೆದ್ರೆ ಅದು ಶಾಸಕಾಂಗ ಮತ್ತು ನ್ಯಾಯಾಲಯಗಳನ್ನ ಸೈಡ್ಗೆ ತಳ್ಳಿ ತಾನೇ ಕಾನೂನಿನ ಅಂತಿಮ ಡಿಕ್ಟೇಟರ್ ಆದಂತೆ ಆಗತ್ತೆ. ಓಕೆ, ಬಟ್ ಆ ಲೇಖನದಲ್ಲಿ ಇನ್ನೇನ್ ಹೇಳಿದ್ದಾರೆ? ಈಗ ಇಲ್ಲಿ ನಾವು ಮೂಲ ಲೇಖನದಲ್ಲಿರುವ ವಾದಗಳನ್ನ ಮಾತ್ರ ಹೇಳ್ತಿರೋದು. ಅದರ ಪ್ರಕಾರ DPDPA ಕಾಯ್ದೆಯನ್ನ ಸುಪ್ರೀಂ ಕೋರ್ಟ್ನಲ್ಲಿ ಕೆಲವರು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳ ಅಂದ್ರೆ PILಗಳ ಮೂಲಕ ಅಸಂವಿಧಾನಿಕ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಓ ಹೌದಾ? ಹೌದು. ಡೇಟಾ ಪ್ರೊಟೆಕ್ಷನ್ ಬೋರ್ಡ್ ಅಂದ್ರೆ DPB ರಚನೆ ಬಗ್ಗೆ ಮತ್ತು ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರ ವಾದಗಳ ಬಗ್ಗೆ ಲೇಖನದಲ್ಲಿ ಸಾಕಷ್ಟು ಚರ್ಚೆಯಾಗಿದೆ. ನಾವಿಲ್ಲಿ ಯಾರ ಪರ ವಿರೋಧ ಅಂತ ನಿಲುವು ತಗೊಳ್ತಿಲ್ಲ. ಖಂಡಿತ, ನಾವಿಲ್ಲಿ ಕೇವಲ ಮೂಲ ಲೇಖನವನ್ನ ರಿಪೋರ್ಟ್ ಮಾಡ್ತಿದ್ದೀವಿ. ಎಕ್ಸಾಕ್ಟ್ಲಿ. ಸೊ ಲೇಖಕರು ಎತ್ತುತ್ತಿರುವ ಮೂಲಭೂತ ಪ್ರಶ್ನೆ ಏನಂದ್ರೆ, ಕೋರ್ಟ್ನಲ್ಲಿ ಇಷ್ಟೆಲ್ಲ ಚರ್ಚೆಯಲ್ಲಿರುವ ಇನ್ನೂ ಪೂರ್ತಿಯಾಗಿ ಸೆಟಲ್ ಆಗದ ಒಂದು ಕಾನೂನನ್ನ ಸರ್ಕಾರ ಹೇಗೆ ಈಗಲೇ ಹಾರ್ಡ್ ಕೋಡ್ ಮಾಡಕ್ಕೆ ಸಾಧ್ಯ? ಓ, ಅಂದ್ರೆ ಕಾನೂನಿನ ವ್ಯಾಖ್ಯಾನ ಇನ್ನು ಕೋರ್ಟ್ನಲ್ಲಿ ಫೈನಲ್ ಆಗಿಲ್ಲ. ಆ ಕನ್ಫ್ಯೂಷನ್ ಇರುವಾಗ್ಲೇ ಕೋಡ್ ಬರೆದ್ರೆ ಆ ಕೋಡ್ ಯಾರ ಪರವಾಗಿರುತ್ತೆ ಅನ್ನೋದು ದೊಡ್ಡ ಪ್ರಶ್ನೆ. ಹೌದು. ಇದ್ರ ಜೊತೆಗೆ ನನ್ನ ಡೇಟಾ ಕೇವಲ ಇಂಡಿಯಾದಲ್ಲಿ ಮಾತ್ರ ಇರಲ್ಲ, ಆ ಕ್ಲೌಡ್ ಕಂಪ್ಯೂಟಿಂಗ್ ಜಗತ್ತಲ್ಲಿ ಬಾರ್ಡರಲ್ಲಿದೆ. ಎಕ್ಸಾಕ್ಟ್ಲಿ, ಗಡಿಗಳೇ ಇಲ್ಲ. ಸಿಂಗಪೂರದ AWS ಸರ್ವರ್ನಲ್ಲಿರುವ ನನ್ನ ಡೇಟಾವನ್ನ ಅಮೆರಿಕಾದಲ್ಲಿರುವ ಇಂಜಿನಿಯರ್ ಮೇಂಟೈನ್ ಮಾಡ್ತಿರ್ತಾನೆ. ಈ ಕ್ರಾಸ್ ಬಾರ್ಡರ್ ರಿಯಾಲಿಟಿಯಲ್ಲಿ ಕೇವಲ ಒಂದೇ ಕೋಡ್ ಎಲ್ಲಾ ದೇಶಗಳ ಆ ಕಾನೂನುಗಳನ್ನ ಏಕಕಾಲದಲ್ಲಿ ಫಾಲೋ ಮಾಡೋಕೆ ಹೇಗ್ ಸಾಧ್ಯ? ಸಾಧ್ಯನೇ ಇಲ್ಲ. ಒಂದೇ ಸಮಯದಲ್ಲಿ ಅಮೆರಿಕದ ಕಾನೂನು ಮತ್ತು ಭಾರತದ DPDPಯ ಲಾ ಪರಸ್ಪರ ವಿರುದ್ಧವಾಗಿದ್ರೆ ಆ ಸಾಫ್ಟ್ವೇರ್ ಕೋಡ್ ಆಕ್ಚುಲಿ ಕ್ರ್ಯಾಶ್ ಆಗಲ್ವಾ? ಕ್ರ್ಯಾಶ್ ಆಗುತ್ತೆ, ಅಥವಾ ಯಾವುದಾದ್ರೂ ಒಂದು ದೇಶದ ರೂಲನ್ನ ಬೈಪಾಸ್ ಮಾಡುತ್ತೆ. ಯಾವುದೇ ಒಂದೇ ಕೋಡ್ ಬೇಸ್ ಗ್ಲೋಬಲ್ ಆಗಿ ಎಲ್ಲವನ್ನು ನಿರ್ವಹಿಸಲು ಸಾಧ್ಯವಿಲ್ಲ. ಈಗಿನ ಟೆಕ್ ಕಂಪನಿಗಳೇ ನ್ಯಾಯವ್ಯಾಪ್ತಿಯ ಘರ್ಷಣೆಗಳಲ್ಲಿ ಸಿಕ್ಕೊಂಡಿವೆ. ಲಾ ಟು ಕೋಡ್ ವ್ಯವಸ್ಥೆಯನ್ನ ಆಕ್ಚುಲಿ ತರಾತುರಿಯಲ್ಲಿ ಅಪ್ಲೈ ಮಾಡಿದ್ರೆ ಅದು ಕೇವಲ ಒಂದು ದೇಶದ ರೂಲನ್ನ ಫೋರ್ಸ್ ಮಾಡುತ್ತೆ, ಬೇರೆ ದೇಶದ ನಿಯಮಗಳನ್ನ ಕಡೆಗಣಿಸುತ್ತೆ. ಇದು ಇಂಟರ್ನ್ಯಾಷನಲ್ ಬಿಸ್ನೆಸ್ಗೆ ದೊಡ್ಡ ಪೆಟ್ಟು. ಇದೆಲ್ಲ ಕೇಳಿದ್ಮೇಲೆ ಈ ಲೇಖನದ ಆರಂಭದ ಪಾಯಿಂಟ್ಗೆ ನಾನು ವಾಪಸ್ ಹೋಗ್ತೀನಿ. AI ಮೆಷಿನ್ ಸ್ಪೀಡ್ನಲ್ಲಿದೆ, ಹಾಗಾಗಿ ನಾವು ಮೆಷಿನ್ ಸ್ಪೀಡ್ಗೆ ಹೋಗೋಣ ಅನ್ನೋದು ಬೇಸಿಕ್ ಐಡಿಯಾ ಆಗಿತ್ತು. ಹೌದು. ಬಟ್ ಇಷ್ಟೆಲ್ಲ ಪ್ರಾಬ್ಲಮ್ಸ್ ನೋಡಿದ್ಮೇಲೆ ಅನಿಸ್ತಿದೆ ಆ ವೇಗವೇ ಎಲ್ಲವೂ ಅಲ್ಲ ಅಂತ. ಹಾಗಾದ್ರೆ ಇದಕ್ಕೆ ಸೊಲ್ಯೂಷನ್ ಏನು? ಆಟೋಮೇಷನ್ ಬೇಡವೇ ಬೇಡವಾ? ಆ ಭವಿಷ್ಯದಲ್ಲಿ ಬರುವ ಫಾಸ್ಟ್ ಆ ಡೆಡ್ಲಿ AI ಸೈಬರ್ ದಾಳಿಗಳನ್ನ ಎದುರಿಸೋದು ಹೇಗೆ? ಲೇಖಕರು ಅಂದ್ರೆ ಆಟೋಮೇಷನ್ ಬೇಡ ಅಂತ ಹೇಳ್ತಿಲ್ಲ. ಆಟೋಮೇಷನ್ ಎಲ್ಲಿರ್ಬೇಕು ಅನ್ನೋದನ್ನ ಅವರು ಡಿಫ್ರೆನ್ಶಿಯೇಟ್ ಮಾಡ್ತಾರೆ. ಓಕೆ, ಹೇಗೆ? ತಪ್ಪು ನಿಯಮವನ್ನ ವೇಗವಾಗಿ ಎಕ್ಸಿಕ್ಯೂಟ್ ಮಾಡೋದು ಆ ನಿಧಾನಗತಿಯ ಜಾರಿಗಿಂತ ಭಾರೀ ಅಪಾಯಕಾರಿ. ಆಟೋಮೆಟಿಕ್ ಆಗಿ ಎಲ್ರಿಗೂ ದಂಡ ಹಾಕ್ತಾ ಹೋದ್ರೆ ಆ ಸಂಶೋಧಕರು, ಪತ್ರಕರ್ತರು, ಸಾರ್ವಜನಿಕ ಹಿತಾಸಕ್ತಿ ಸಂಸ್ಥೆಗಳು ಮಾಡುವ ಲೀಗಲ್ ಕೆಲಸಗಳಿಗೂ ಅಡ್ಡಿಯಾಗುತ್ತೆ. ಯಾಕೆಂದ್ರೆ ಕೋಡ್ಗೆ ಇವರ ಕೆಲಸದ ಕಾಂಟೆಕ್ಸ್ಟ್ ಅಂದ್ರೆ ಆ ಸಂದರ್ಭ ಗೊತ್ತಿರಲ್ಲ. ಎಕ್ಸಾಕ್ಟ್ಲಿ. ಅಂದ್ರೆ ಆಟೋಮೇಷನ್ ಅನ್ನೋದನ್ನ ಕೇವಲ ಮಾನಿಟರ್ ಮಾಡೋಕೆ ಮಾತ್ರ ಬಳಸಬೇಕು, ಪನಿಷ್ ಮಾಡೋಕೆ ಅಲ್ಲ ಅಂತಾನಾ? ಹೌದು. ಲೇಖಕರು ಇಲ್ಲಿ ಆಕ್ಚುಲಿ 2 ಟರ್ಮ್ಸ್ ಬಳಸಿದ್ದಾರೆ. ಮೊದಲನೇದು ಆಟೋಮೇಟೆಡ್ ಕಂಪ್ಲೈನ್ಸ್ ಟೂಲಿಂಗ್. ಅಂದ್ರೆ ನಿಯಮಗಳ ಪಾಲನೆಗೆ ಡೇಟಾ ಮ್ಯಾಪಿಂಗ್ ಮಾಡಲು ಸಹಾಯ ಮಾಡುವ ಟೂಲ್ಸ್. ಇದು ಬೇಕು. ಎರಡನೇದು ಆಟೋಮೇಟೆಡ್ ಲೀಗಲ್ ಇಂಟರ್ಪ್ರಿಟೇಷನ್. ಓಕೆ. ಅಂದ್ರೆ ಕಾನೂನಿನ ವ್ಯಾಖ್ಯಾನವನ್ನೇ ಅರ್ಥೈಸುವಿಕೆನೇ ಯಂತ್ರಕ್ಕೆ ಬಿಡುವುದು. ಇದು ಖಂಡಿತ ಬೇಡ. ಅಂದ್ರೆ ಯಂತ್ರ ತೀರ್ಮಾನ ಮಾಡಬಾರದು. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಯಂತ್ರಗಳು ಯಂತ್ರದ ವೇಗದಲ್ಲಿಯೇ ಡೇಟಾ ಬ್ರೀಚ್ ಅಥವಾ ಉಲ್ಲಂಘನೆಗಳನ್ನ ಸ್ಕ್ಯಾನ್ ಮಾಡಿ ಫ್ಲಾಗ್ ಮಾಡಬೇಕು. ಅಲರ್ಟ್ ಕೊಡಬೇಕು. ಹೌದು, ಅಲರ್ಟ್ ಕೊಡಬೇಕು. ಆದ್ರೆ ಆ ಅಲರ್ಟ್ ನೋಡಿದ್ಮೇಲೆ ಅದು ನಿಜಕ್ಕೂ ರೂಲ್ಸ್ ಬ್ರೇಕ್ ಮಾಡಿದ್ಯಾ
ಆ ದಂಡ ಹಾಕ್ಬೇಕಾ ಅಂತ ತೀರ್ಮಾನಿಸುವ ಆ ಅಂತಿಮ ಅಧಿಕಾರ ಮನುಷ್ಯರ ಬಳಿಯೇ ಇರಬೇಕು. ಅದೇ ಆ ಹ್ಯೂಮನ್ ಇನ್ ದ ಲೂಪ್. ಎಕ್ಸಾಕ್ಟ್ಲಿ. ಎಐ ಕೇವಲ ಒಂದು ಅಸಿಸ್ಟೆಂಟ್ ಆಗಿರಬೇಕು, ತಾನೇ ಜಡ್ಜ್ ಆಗಬಾರ್ದು. ಗ್ರೇಟ್. ಹಾಗಾದ್ರೆ ನಾವು ಆಕ್ಚುಲಿ ಮೊದಲೇ ಮಾತನಾಡಿದ ಹಾಗೆ ಎಲ್ಲವೂ ಯಂತ್ರದ ವೇಗದಲ್ಲಿ ಡಿಟರ್ಮಿನಿಸ್ಟಿಕ್ ಆಗಿ ನಡಿಬೇಕು ಅಂತ ಹೊರಟ್ರೆ ಅಲ್ಲಿ ಮನುಷ್ಯನ ಸಂವೇದನೆಗಳು, ಆ ಕಾನೂನಿಗೆ ಬೇಕಾದ ಫ್ಲೆಕ್ಸಿಬಿಲಿಟಿ ಕಳೆದು ಹೋಗುತ್ತೆ. ಖಂಡಿತ. ಹೊಣೆಗಾರಿಕೆಯ ಕೊರತೆ, ಹ್ಯಾಕರ್ಗಳಿಗೆ ಹೊಸ ದಾರಿ ಮತ್ತು ಆ ಪವರ್ ಕಾನ್ಸಂಟ್ರೇಟ್ ಆಗುವ ಡೇಂಜರ್ ಇದರಲ್ಲಿದೆ. ಟೆಕ್ನಾಲಜಿ ಎಷ್ಟೇ ಬೆಳೆದ್ರು ಜಡ್ಜ್ಮೆಂಟ್ ಅಥವಾ ಆ ತೀರ್ಮಾನ ತೆಗೆದುಕೊಳ್ಳುವಾಗ ಮನುಷ್ಯನ ವಿವೇಚನೆ ಮಸ್ಟ್ ಅಂಡ್ ಶುಡ್ ಅನ್ನೋದನ್ನ ಈ ಆರ್ಟಿಕಲ್ ಬಹಳ ಬಹಳ ಚೆನ್ನಾಗಿ ಪ್ರೂವ್ ಮಾಡಿದೆ. ಹೌದು. ನಮ್ಮ ಸಮಾಜ, ಆ ಸಂಸ್ಕೃತಿ ಮತ್ತು ಮನುಷ್ಯನ ಬಿಹೇವಿಯರ್ ಮೇಲೆ ಕಾನೂನು ನಿಂತಿದೆ. ಅದು ಬರಿಯ 0 ಮತ್ತು 1 ಅಲ್ಲ. ಕೋಡನ್ನ ಟೂಲ್ ಆಗಿ ಬಳಸೋಣ, ಆದ್ರೆ ಆ ಕೋಡನ್ನೇ ಕಾನೂನು ಮಾಡಬಾರದು. ಖಂಡಿತ. ಈ ಇಡೀ ಈ ಡಿಸ್ಕಷನ್ ಕೇಳಿದ್ಮೇಲೆ ನನ್ನ ತಲೆಯಲ್ಲಿ ಒಂದು ಆಲೋಚನೆ ಓಡ್ತಿದೆ. ಜನರೆಲ್ಲರೂ ಇದ್ರ ಬಗ್ಗೆ ಯೋಚಿಸ್ಬೇಕು ಅಂತ ನಂಗೆ ಅನ್ಸುತ್ತೆ. ಏನದು? ಒಂದು ವೇಳೆ ಭವಿಷ್ಯದಲ್ಲಿ ನಮ್ಮ ಕಾನೂನುಗಳೆಲ್ಲವೂ ನಿಜಕ್ಕೂ ಯಂತ್ರದ ಭಾಷೆಯಾಗಿ, ಅಂದ್ರೆ ಆ ಮೆಷೀನ್ ಕೋಡ್ ಆಗಿ ಬದಲಾದ್ರೆ, ಆಗ ಆ ಯಂತ್ರದ ನ್ಯಾಯಾಧೀಶರ ಮುಂದೆ, ಅಂದ್ರೆ ಆ ಎಐ ಜಡ್ಜ್ಗಳ ಮುಂದೆ ವಾದ ಮಾಡಲು ನಮಗೆ ಭವಿಷ್ಯದಲ್ಲಿ ಮನುಷ್ಯ ವಕೀಲರ ಬದಲು ಆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಕೀಲರೇ ಬೇಕಾಗಬಹುದೇ? ವಾಹ್! ಕಡೆಗೊಂದು ದಿನ ಆ ನ್ಯಾಯ ಮತ್ತು ವಿವೇಚನೆ ಎನ್ನುವುದು ಕೇವಲ ಆ 0 ಮತ್ತು 1ಗಳ ನಡುವಿನ ಎಲೆಕ್ಟ್ರಾನಿಕ್ ಆಟವಾಗಿ ಮಾತ್ರ ಉಳಿಯುತ್ತದೆಯೇ? ಡೆಫಿನೆಟ್ ಆಗಿ ಇದೊಂದು ಡೀಪ್ ಥಾಟ್. ಮತ್ತೊಂದು ಇಂಟ್ರೆಸ್ಟಿಂಗ್ ಅನಾಲಿಸಿಸ್ ಜೊತೆಗೆ ನಾವು ಮತ್ತೆ ಸಿಗೋಣ.